ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಕನಾಮಿಲಿ ನಾವು ಇನ್ಫ್ಲೇಷನ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರ ಮುಂದಿನ ಭಾಗ ಇವತ್ತು ಮೆಥಡ್ಸ್ ಟು ಮೆಷರ್ ಇನ್ಫ್ಲೇಷನ್. ಇನ್ಫ್ಲೇಷನನ್ನು ಹೇಗೆ ಮೆಷರ್ ಮಾಡೋದು, ಯಾವ್ಯಾವ ತರಹದ ಮೆಥಡ್ಸನ್ನು ನಾವು ಫಾಲೋ ಮಾಡ್ತೇವೆ ಅಂತ ತಿಳ್ಕೊಳ್ತಾ ಹೋಗೋಣ. ಇನ್ಫ್ಲೇಷನ್ ಇಸ್ ಮೆಷರ್ಡ್ ಥ್ರೂ ಪ್ರೈಸ್ ಇಂಡೈಸಸ್. ಸೂಚ್ಯಂಕಗಳು ಅಂತ ಕರಿತೀವಲ್ವ, ಇಂಡೈಸಸ್. ಈಚ್ ಇಂಡೆಕ್ಸ್ ಆನ್ಸರ್ಸ್ ಡಿಫ್ರೆಂಟ್ ಪಾಲಿಸಿ ಕ್ವಶನ್. ಪ್ರತಿ ಇಂಡೈಸ್ನಿಂದ ನಮಗೆ ಬೇರೆ ಬೇರೆ ತರಹದ ಪಾಲಿಸಿ ಕ್ವಶನ್, ಅಂದರೆ ಒಂದು ನೀತಿಯನ್ನು ನಿರೂಪಿಸಬೇಕಾದ್ರೆ ಯಾವ ದೃಷ್ಟಿಕೋನದಿಂದ ನಾವು ನೋಡಬೇಕು, ಯಾವ್ಯಾವ ಬೇರೆ ವ್ಯೂ ಪಾಯಿಂಟ್ ಇದೆ ಇನ್ಫ್ಲೇಷನ್ದು ಅಂತ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಮೊದಲನೇದು WPI ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಏನು WPI ಅಂತಂದರೆ ಇಟ್ ಮೆಷರ್ಸ್ ಪ್ರೈಸ್ ಚೇಂಜಸ್ ಎಟ್ ದಿ ಹೋಲ್ಸೇಲ್ ಆರ್ ಪ್ರೊಡ್ಯೂಸರ್ ಲೆವೆಲ್. ಯಾವುದಾದ್ರೂ ಒಂದು ವಸ್ತುವನ್ನು ಹೋಲ್ಸೇಲಾಗಿ ಖರೀದಿ ಮಾಡೋದು ಅಂತಂದ್ರೆ ಏನು, ಎಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡ್ತಾರೋ ಅಲ್ಲಿ ಹೋಗಿ, ಅಥವಾ ಪ್ರೊಡ್ಯೂಸ್ ಮಾಡಿದ ಒಂದು ನಿಯರ್ ಮಾರ್ಕೆಟ್ ಹತ್ರ ಹೋದರೆ ನಮಗೆ ಹೋಲ್ಸೇಲಾಗಿ ಸಿಗುತ್ತೆ ಅಲ್ವಾ. ಡೈರೆಕ್ಟ್ ಪ್ರೊಡ್ಯೂಸರ್ ಹತ್ರ ಹೋದರೆ, ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಹತ್ರ ಹೋದರೆ ಆ ಒಂದು ಪ್ರಾಡಕ್ಟು ಹೋಲ್ಸೇಲಲ್ಲಿ ಸಿಗುತ್ತೆ. ಅವರ ವ್ಯೂ ಪಾಯಿಂಟಿಂದ ಪ್ರೈಸ್ ಯಾವ ಥರ ಚೇಂಜ್ ಆಯಿತು ಅಂತ ನೋಡೋದು WPI. WPI measures price changes at the wholesale or producer level. Very important point is before goods reach consumer. ಈಗ ನಾವು ಕನ್ಸ್ಯೂಮರ್ ಅಂತ ನಾವು ಅಂದ್ಕೊಂಡ್ರೆ, ಈಗ ನಾವು ಕನ್ಸ್ಯೂಮರ್ಗಿಂತ ಮೊದಲನೇ ಸ್ಟೇಜ್ ಯಾವುದಿರುತ್ತೆ, ಪ್ರೊಡಕ್ಷನ್ ಸ್ಟೇಜು, ಮತ್ತು ಬೇರೆ ಬೇರೆ ಸ್ಟೇಜಸ್ ಇರುತ್ತೆ. ಆದರೆ ಪ್ರೊಡಕ್ಷನ್ ಸ್ಟೇಜಲ್ಲಿ ಅಲ್ಲಿ ಪ್ರೊಡ್ಯೂಸರ್ ಇರ್ತಾರೆ. ಈ ಪ್ರೊಡ್ಯೂಸರ್ ಸ್ಟೇಜ್ನಲ್ಲಿ ನಾವು ಯಾವ ಥರ ಪ್ರೈಸ್ ಚೇಂಜ್ ಆಯಿತು ಅಂತ ಚೆಕ್ ಮಾಡೋದು WPI ಯೂಸ್ ಮಾಡಿಕೊಂಡು. ಇನ್ನೂ ಗೂಡ್ಸು ಇಲ್ಲಿ ಕನ್ಸ್ಯೂಮರಿಗೆ ರೀಚ್ ಆಗಿಲ್ಲ. ಸೊ ಬಿಫೋರ್ ಗೂಡ್ಸ್ ರೀಚ್ ಕನ್ಸ್ಯೂಮರ್ಸ್ ವಿ ಕ್ಯಾಲ್ಕುಲೇಟ್ WPI. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಆರ್ ಪ್ರೈಸಸ್ ರೈಸಿಂಗ್ ಎಟ್ ದಿ ಪ್ರೊಡಕ್ಷನ್ ಆರ್ ಆ್ಯಂಡ್ ಬಲ್ಕ್ ಸ್ಟೇಜ್. ಉದಾಹರಣೆಗೆ ಪ್ರೊಡಕ್ಷನ್ ಲೆವೆಲಲ್ಲಿ ಅಥವಾ ಬಲ್ಕ್ ಟ್ರೇಡ್, ದೊಡ್ಡ ಮಟ್ಟದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳ ನಡುವೆ ಟ್ರೇಡ್ ಆಗ್ತಾ ಇರುತ್ತಲ್ವ, ಆ ಒಂದು ಬಲ್ಕ್ ಟ್ರೇಡ್ ಸ್ಟೇಜಲ್ಲೇ ಪ್ರೈಸ್ ರೈಸ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡೋದು WPI ಅಂತ. ಈ WPI ಅನ್ನೋದು ಒಂದು ಇಂಡೆಕ್ಸ್ ಅಂತಂದರೆ ಸೂಚ್ಯಂಕ ಅಲ್ವಾ, ಅಥವಾ ದರ ಅಂತ ಸಹ ಹೇಳಬಹುದು. ಈಗ ಯಾರು ಇದನ್ನು ರಿಲೀಸ್ ಮಾಡ್ತಾರೆ, ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟು, ಎಷ್ಟೋ ಸಾರಿ ಫಿಲಿಮ್ಸಲ್ಲಿ ಇದನ್ನು ನೀವು ಅಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಆಗಿರಬಹುದು, ಸ್ಟೇಟ್ಮೆಂಟಲ್ಲಿ ಆಗಿರಬಹುದು, ನೋಡಬೇಕಾಗತ್ತೆ, ಚೆಕ್ ಮಾಡಬೇಕಾಗತ್ತೆ ಕರೆಕ್ಟ್ ಇದೆಯಾ ಅಂತ. ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್, OEA, ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್, ಅದನ್ನು ಶಾರ್ಟಾಗಿ OEA ಅಂತ ಕರಿತೇವೆ. ಮತ್ತು ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್, DPIIT. ಯಾವ ಮಿನಿಸ್ಟ್ರಿ ಬರುತ್ತೆ ಅಂತ ನೋಡ್ಕೊಳ್ಳಿ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಹಾಗಾಗಿ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರು, ಡಿಪಾರ್ಟ್ಮೆಂಟ್ ಯಾವುದು, DPIIT ಡಿಪಾರ್ಟ್ಮೆಂಟು, ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್. ಮಿನಿಸ್ಟ್ರಿ ಯಾವುದು, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಯಾವುದನ್ನು ರಿಲೀಸ್ ಮಾಡ್ತಾ ಇದೆ, WPI, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಹೋಲ್ಸೇಲ್ ಅಂದ ತಕ್ಷಣ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ನೆನಪಾಗಲಿ. ಇಂಡಸ್ಟ್ರಿ ನೆನಪಾದರೆ ಅದರ ಡಿಪಾರ್ಟ್ಮೆಂಟ್ ನೆನಪಾಗುತ್ತೆ, ಡಿಪಾರ್ಟ್ಮೆಂಟ್ ಆಫ್ ಫಾರ್ ಪ್ರಮೋಷನ್ ಫಾರ್ ಇಂಡಸ್ಟ್ರಿ ಇಂಟರ್ನಲ್ ಟ್ರೇಡು, ಪ್ರಮೋಷನ್ ಆಫ್ ಇಂಡಸ್ಟ್ರಿ ಇಂಟರ್ನಲ್ ಟ್ರೇಡು. ನೆಕ್ಸ್ಟ್ ಮಿನಿಸ್ಟ್ರಿ ಸಹ ನೆನಪಾಗುತ್ತೆ, ಕಾಮರ್ಸ್ ಮಿನಿಸ್ಟ್ರಿ ಮತ್ತು ಇಂಡಸ್ಟ್ರಿ ಆ ಹೆಸರಿನಲ್ಲೇ ಇದೆ ಅಲ್ವಾ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ದೊಡ್ಡ ಮಟ್ಟದ್ದು ಇಂಡಸ್ಟ್ರಿ ಲೆವೆಲ್ಲು ರಿಲೀಸ್ ಮಾಡೋದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಎಷ್ಟು ದಿನಗಳಿಗೆ ಒಂದು ಸಾರಿ ರಿಲೀಸ್ ಮಾಡ್ತಾರೆ, ಮಂತ್ಲಿ. ಇದರಲ್ಲಿ ಏನೇನು ಕವರ್ ಮಾಡ್ತಾರೆ ಅಂತಂದರೆ, ಅದಕ್ಕೆ ನಾವು ಬಾಸ್ಕೆಟ್ ಕಾಂಪೋಸಿಷನ್ ಅಂತ ಸಹ ಕರೀತೇವೆ. WPIಯಲ್ಲಿ 3 ಮೇಜರ್ ಗ್ರೂಪ್ಸ್ ಇದೆ. ಮೊದಲನೇದು ಪ್ರೈಮರಿ ಆರ್ಟಿಕಲ್ಸ್ ಅಂತ, ಉದಾಹರಣೆಗೆ ಫುಡ್ ಆರ್ಟಿಕಲ್ಸ್, ಸೆರಲ್ಸ್ ಇರ್ಬೋದು, ಪಲ್ಸಸ್ಸು, ವೆಜಿಟೇಬಲ್ಸು. ಮತ್ತು ನಾನ್ ಫುಡ್ ಆರ್ಟಿಕಲ್ಸ್, ಆಯಿಲ್ ಸೀಡ್ಸು, ಕಾಟನ್ನು, ಮಿನರಲ್ಸ್. ಇದೆಲ್ಲ ಪ್ರೈಮರಿ ಆರ್ಟಿಕಲಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟು ಫ್ಯೂಯಲ್ ಆ್ಯಂಡ್ ಪವರ್, ಪೆಟ್ರೋಲ್, ಡೀಸೆಲ್, ಕೋಲ್, ಎಲೆಕ್ಟ್ರಿಸಿಟಿ. ಮೂರನೇದು ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್, ಮೆಟಲ್ಸು, ಕೆಮಿಕಲ್ಸು, ಮಷಿನರಿ, ಟೆಕ್ಸ್ಟೈಲ್. ಇದಕ್ಕೆ ಜಾಸ್ತಿ ವೇಟೇಜ್ ಇದೆ WPIಯಲ್ಲಿ. ಅದರ ಜೊತೆ WPI ಫುಡ್ ಇಂಡೆಕ್ಸ್ ಅಂತ ಸಹ ಬರುತ್ತೆ ಸಪ್ರೇಟಾಗಿ. ಅದರಲ್ಲಿ ಪ್ರೈಮರಿ ಆರ್ಟಿಕಲ್ ಇರಬಹುದು, ಫುಡ್ ಆರ್ಟಿಕಲ್ಸು. ಇನ್ನು ಫುಡ್ ಪ್ರಾಡಕ್ಟ್ಸ್ ಅಂತಂದರೆ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್, ನಮಗೆ ಸಿದ್ಧ ಆಹಾರ, ಸಂಸ್ಕರಿಸಿದ ಆಹಾರ ಅಂತೆಲ್ಲ ಬರುತ್ತಲ್ವ, ಅದು ಫುಡ್ ಪ್ರಾಡಕ್ಟ್ಸ್. ಇದನ್ನು ಯಾಕೆ ಯೂಸ್ ಮಾಡ್ತಾರೆ, ಯೂಸ್ ಟು ಟ್ರ್ಯಾಕ್ ಫುಡ್ ಇನ್ಫ್ಲೇಷನ್ ಎಟ್ ಹೋಲ್ಸೇಲ್ ಲೆವೆಲ್. ಹೋಲ್ಸೇಲ್ ಲೆವೆಲಲ್ಲಿ ಫುಡ್ ಇನ್ಫ್ಲೇಷನ್ ಯಾವ ಥರ ಇದೆ ಅಂತ ಟ್ರ್ಯಾಕ್ ಮಾಡಲಿಕ್ಕೆ
WPI ಫುಡ್ ಇಂಡೆಕ್ಸನ್ನು ಬಿಡುಗಡೆ ಮಾಡ್ತಾರೆ, ಅದರ ಮೂಲಕ ತಿಳ್ಕೊಳ್ತಾರೆ. ಇಂಪಾರ್ಟೆಂಟ್ ಫೀಚರ್ಸ್ಗಳು ಏನಂತಂದರೆ WPI ಡಸ್ ನಾಟ್ ಇನ್ಕ್ಲೂಡ್ ಸರ್ವಿಸ್ಗಳನ್ನು ಇನ್ಕ್ಲೂಡ್ ಮಾಡ್ತಾ ಇಲ್ಲ ನಾವು. ಇದನ್ನು ಬೇಕಿದ್ರೆ ನೀವು ಪಾಯಿಂಟ್ ಬರ್ಕೊಳ್ಬಹುದು, ಲಾಸ್ಟಲ್ಲಿ ಶಾರ್ಟ್ ನೋಟ್ ಸಹ ಇದೆ, ಅದನ್ನು ಸಹ ನೋಡ್ಕೊಳ್ಳಿ. ಹಾಗಾಗಿ WPIಯಲ್ಲಿ ಸರ್ವಿಸ್ಗಳು ಇರೋದಿಲ್ಲ. ಮತ್ತು ಕ್ಯಾಪ್ಚರ್ಸ್ ಕಾಸ್ಟ್ ಪುಷ್ ಪ್ರೆಷರ್ಸ್, ಡಿಮ್ಯಾಂಡ್ ಪುಲ್ಲು, ಕಾಸ್ಟ್ ಪುಷ್ ನೆನಪಾಗ್ತಾ ಇದೆಯಾ? ಇನ್ಫ್ಲೇಷನ್ ಯಾವ್ಯಾವ ಕಾರಣದಿಂದ ಆಗುತ್ತೆ, ವಾಟ್ ಆರ್ ದ ರೀಸನ್ಸ್ ಬಿಹೈಂಡ್ ಇನ್ಫ್ಲೇಷನ್ ಅಂತ ನೋಡಬೇಕಾದ್ರೆ ಡಿಮ್ಯಾಂಡ್ ಪುಲ್, ಡಿಮ್ಯಾಂಡಿಂದ ಆಗೋದು, ಒಂದು ಕಾಸ್ಟಿಂದ ಆಗೋದು. ಡಿಮ್ಯಾಂಡ್ ಅಂತಂದರೆ ಕನ್ಸ್ಯೂಮರ್ ಸೈಡು, ಯಾವ ಸೈಡ್ ಅದು? ಡಿಮ್ಯಾಂಡ್ ಸೈಡು. ಕಾಸ್ಟ್ ಅಂತಂದರೆ ಯಾವ ಸೈಡು? ಸಪ್ಲೈ ಸೈಡು. ಸಪ್ಲೈ ಸೈಡ್ ಅಂತಂದರೆ ಯಾರು ಬರ್ತಾರೆ? ಪ್ರೊಡ್ಯೂಸರ್ಸು. ಇಲ್ಲಿ ಯಾರು ನೋಡ್ತಿದ್ದೇವೆ ನಾವು? WPIಯಲ್ಲಿ ಹೋಲ್ಸೇಲಲ್ಲಿ ಪ್ರೊಡ್ಯೂಸರ್ಗಳ ಬಗ್ಗೆ ನಾವು ಥಿಂಕ್ ಮಾಡ್ತಾ ಇದ್ದೇವೆ. ಹಾಗಾಗಿ WPI ಏನು ಮಾಡುತ್ತೆ? ಕಾಸ್ಟ್ ಪುಷ್ ಪ್ರೆಷರ್ಗಳನ್ನು ಕ್ಯಾಪ್ಚರ್ ಮಾಡುತ್ತೆ. ಯಾವ ಕಾರಣದಿಂದಾಗಿ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ, ಪ್ರೆಷರ್ ಏನೇನಿದೆ ಇದರಲ್ಲಿ ಅಂತ ಕ್ಯಾಪ್ಚರ್ ಮಾಡುತ್ತೆ. ಮತ್ತು ಸೆನ್ಸಿಟಿವ್ ಟು ಗ್ಲೋಬಲ್ ಕಮಾಡಿಟಿ ಪ್ರೈಸಸ್, ಆಯಿಲ್ ಪ್ರೈಸಸ್, ಎಕ್ಸ್ಚೇಂಜ್ ರೇಟ್ ಮೂಮೆಂಟ್ಸ್. WPIನ ಅಫೆಕ್ಟ್ ಮಾಡುವಂಥ ಅಂಶಗಳು ಕೆಲವು ಯಾವುದಂತಂದರೆ ಬರೀ ನಮ್ಮ ದೇಶದ ಒಳಗಡೆ ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಏನಾಗ್ತಾ ಇದೆ, ವಾಟ್ ಇಸ್ ಹ್ಯಾಪನಿಂಗ್ ಎಟ್ ದಿ ಗ್ಲೋಬಲ್ ಲೆವೆಲ್, ವಾಟ್ ಆರ್ ದಿ ಎಫೆಕ್ಟ್ಸ್ ಆಫ್ ಆಯಿಲ್ ಪ್ರೈಸಸ್ ಅಲ್ವಾ? ರಷ್ಯಾದಿಂದ ತರಿಸ್ಕೊಳ್ಳೋದು, ಮತ್ತು ಈಗ ವೆನೆಜುವೆಲಾ ಕ್ರೈಸಿಸ್ ಆಗ್ತಾ ಇದೆ, ನಮಗದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ? ಈ ತರಹದ ಪ್ರಶ್ನೆಗಳು ಸಹ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸ್ಚೇಂಜ್ ರೇಟ್ ಮೂಮೆಂಟ್ಸ್, ಡಾಲರೈಸೇಷನು, ಡಿಡಾಲರೈಸೇಷನು ಅಂತ ಕಾನ್ಸೆಪ್ಟ್ ಸಹ ನಾವು ನೋಡ್ಬೋದು. ಡಾಲರ್ ರುಪಿ ವ್ಯಾಲ್ಯೂ, ಹಾಗಾಗಿ ಅದೆಲ್ಲ ಇಲ್ಲಿ ಮ್ಯಾಟ್ರ್ ಆಗುತ್ತೆ. UPSCಯಲ್ಲಿ ಸ್ಟೇಟ್ಮೆಂಟ್ ಬಂದರೆ ಕರೆಕ್ಟಾಗಿ ನೋಡ್ಕೊಳ್ಳಿ. WPI ಮೆಜರ್ಸ್ ರೀಟೇಲ್ ಇನ್ಫ್ಲೇಷನ್, ರಾಂಗ್. ಯಾಕೆ ಹೇಳಿ? ಇದು ಹೋಲ್ಸೇಲ್ ಆಗಿ ನಾವು ಚೆಕ್ ಮಾಡ್ತಾ ಇರೋದು. ಮತ್ತು WPI ಇನ್ಕ್ಲೂಡ್ ಸರ್ವಿಸಸ್ ಅಂತಂದ್ರೂ ಸಹ ರಾಂಗ್, ಅದು ಸರ್ವಿಸ್ಗಳನ್ನು ಇನ್ಕ್ಲೂಡ್ ಮಾಡಿರೋದಿಲ್ಲ. ಇದು WPI. ಏನು ಓವರಾಲ್ ಆಗಿ ಏನು ಗೊತ್ತಾಯಿತು ನಿಮಗೆ? WPI ಅಂತಂದರೆ ಪ್ರೈಸ್ ಚೇಂಜ್ ಆಗೋದು ಯಾವ ಲೆವೆಲಲ್ಲಿ? ಹೋಲ್ಸೇಲ್ ಅಥವಾ ಪ್ರೊಡ್ಯೂಸರ್ ಲೆವೆಲಲ್ಲಿ. ಪ್ರೊಡಕ್ಷನ್ನು ಅಥವಾ ಬಲ್ಕ್ ಟ್ರೇಡ್ ಸ್ಟೇಜ್ನಲ್ಲಿ ಪ್ರೈಸ್ ಜಾಸ್ತಿ ಆಗ್ತಾ ಇದೆಯಾ ಅಂತ ನಾವು ನೋಡ್ತೇವೆ. ಗೂಡ್ಸು ಕನ್ಸ್ಯೂಮರಿಗೆ ರೀಚ್ ಆಗಿರೋದಿಲ್ಲ. ರಿಲೀಸ್ ಮಾಡೋರು ಯಾರು? ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್. ಡಿಪಾರ್ಟ್ಮೆಂಟ್ ಯಾವುದು? ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡು. ಮಿನಿಸ್ಟ್ರಿ ಯಾವುದು? ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಮಂತ್ಲಿ ರಿಲೀಸ್ ಮಾಡ್ತಾರೆ. ಪ್ರೈಮರಿ ಆರ್ಟಿಕಲ್ಲು, ಫ್ಯೂಯಲ್ ಆ್ಯಂಡ್ ಪವರು, ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸು. ಏನು ಇನ್ಕ್ಲೂಡ್ ಆಗಿರೋದಿಲ್ಲ? ಸರ್ವಿಸ್ಗಳು ಇನ್ಕ್ಲೂಡ್ ಆಗಿರೋದಿಲ್ಲ. ಕ್ಯಾಪ್ಚರ್ ಏನು ಮಾಡುತ್ತೆ ಇದು? ಕಾಸ್ಟ್ ಜಾಸ್ತಿ ಆಗಲಿಕ್ಕೆ ಏನೇನು ಪ್ರೆಷರ್ ಇದೆ ಅನ್ನೋದನ್ನು ಕ್ಯಾಪ್ಚರ್ ಮಾಡುತ್ತೆ. ಮತ್ತು ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರತಕ್ಕಂಥ ಘಟನೆಗಳಿಂದ ಇದಕ್ಕೆ ಎಫೆಕ್ಟ್ ಆಗುತ್ತೆ. ಇನ್ನು CPI ಅಂತಂದ್ರೆ ಏನು? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಅದು ಹೋಲ್ಸೇಲು, ಇಂಡಸ್ಟ್ರಿ ಅಂದರೆ ಪ್ರೊಡ್ಯೂಸರು. ಇನ್ನೊಂದು ಯಾವ ಲೆವೆಲಲ್ಲಿ ಇರ್ಬೋದು ನೀವೇ ಥಿಂಕ್ ಮಾಡಿ. CPI ಅಂತಂದರೆ ಯಾವುದಿರ್ಬೋದು? ಕನ್ಸ್ಯೂಮರು, ನಾವು ಗ್ರಾಹಕರು ಇರಬಹುದು, ಉಪಭೋಗಿಗಳು ಅಲ್ವಾ? ನಮಗೆ ಯಾವ ಥರ ಎಫೆಕ್ಟ್ ಆಗ್ತಾ ಇದೆ ಪ್ರೈಸ್ ರೈಸ್ ಆಗಿರೋದು ನೋಡಿ. ವಾಟ್ ಈಸ್ CPI? CPI ಮೆಜರ್ಸ್ ಪ್ರೈಸ್ ಚೇಂಜಸ್ ಫೇಸ್ಡ್ ಬೈ ಕನ್ಸ್ಯೂಮರ್ ಎಟ್ ರಿಟೇಲ್ ಲೆವೆಲ್. ಇಷ್ಟೊತ್ತು ಹೋಲ್ಸೇಲ್ ಮಾರ್ಕೆಟಲ್ಲಿ ಇದ್ವಿ, ಈಗ ರಿಟೇಲ್ ಮಾರ್ಕೆಟಿಗೆ ಬಂದ್ವಿ. ಹಾಗಾಗಿ ಹೌ ಎಕ್ಸ್ಪೆನ್ಸಿವ್ ಲೈಫ್ ಹ್ಯಾಸ್ ಬಿಕಮ್ ಫಾರ್ ಪೀಪಲ್. ಸಾಮಾನ್ಯ ಜನರಿಗೆ ಈಗ ಎಷ್ಟು ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ, ಪ್ರತಿಯೊಂದನ್ನು ಖರೀದಿಸೋದ್ರಲ್ಲಿ ಏನಾದರೂ ಕಷ್ಟ ಆಗ್ತಾ ಇದೆಯಾ, ಪ್ರೈಸ್ ರೈಸು, ರುಪಿ ವ್ಯಾಲ್ಯೂ ಅಥವಾ ಮನಿ ವ್ಯಾಲ್ಯೂ ಫಾಲ್ ಆಗಿದೆಯಾ ಅಂತ ಕನ್ಸ್ಯೂಮರ್ ಲೆವೆಲಿಂದ ಆ ಒಂದು ವ್ಯೂ ಪಾಯಿಂಟಿಂದ ನೋಡೋದು CPI. ಇದನ್ನು ರಿಲೀಸ್ ಮಾಡೋರು ಯಾರು? ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, NSO. ಮಿನಿಸ್ಟ್ರಿ ನೋಡ್ಕೊಳ್ಳಿ ಕರೆಕ್ಟಾಗಿ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, MOSPI ಅಂತ ಕರಿತೇವೆ ಶಾರ್ಟಾಗಿ. ಇದು ರಿಲೀಸ್ ಮಾಡುತ್ತೆ CPI. ಫುಲ್ ಫಾರ್ಮು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು. ಯಾವ ಒಂದು ಆ್ಯಂಗಲಿಂದ? ಕನ್ಸ್ಯೂಮರ್ಗಳ ಒಂದು ವ್ಯೂ ಪಾಯಿಂಟಿಂದ ಮಂತ್ಲಿ ರಿಲೀಸ್ ಮಾಡ್ತಾರೆ. ವೈ CPI ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟುಡೇ. ಯಾಕೆ CPI ಬಹಳ ಇಂಪಾರ್ಟೆಂಟ್ ಅಂತಂದರೆ RBI ಯೂಸಸ್ CPI ಇನ್ಫ್ಲೇಷನ್ ಫಾರ್ ಇನ್ಫ್ಲೇಷನ್ ಟಾರ್ಗೆಟಿಂಗ್. ಮುಂದೆ ಬ್ಯಾಂಕಿಂಗ್ ಬಂದಾಗ RBI ಬಗ್ಗೆ ಡೀಟೇಲ್ ಆಗಿ ನೋಡ್ತೇವೆ. ಮಾನಿಟರಿ ಪಾಲಿಸಿ ಅಂತ ಬರುತ್ತೆ. RBI ಒಂದು ಟಾರ್ಗೆಟ್ ಇಟ್ಕೊಳ್ಳುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಹಣದುಬ್ಬರ ಎಲ್ಲಿ ತನಕ ಹೋಗಿದರೆ ಒಳ್ಳೆಯದು, ಅಥವಾ ಕಡಿಮೆ ಅಂದರೆ ಎಷ್ಟಿರಬೇಕು, ಜಾಸ್ತಿ ಅಂದರೆ ಎಷ್ಟಾದರೆ ಒಳ್ಳೆಯದು ಹಣದುಬ್ಬರ ಅಥವಾ ಈಗ ಇನ್ಫ್ಲೇಷನ್ನು ಯಾವ ಲೆವೆಲಿಗೆ ಹೋದರೆ ಒಳ್ಳೆಯದು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿರುತ್ತೆ RBI. ಟಾರ್ಗೆಟ್ ಇಟ್ಕೊಳ್ಳಿಕ್ಕೆ ಅವ್ರು ಯೂಸ್ ಮಾಡೋದು CPI.
ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಿನ ಇನ್ಫ್ಲೇಷನನ್ನು. ಸೊ ಡೈರೆಕ್ಟ್ಲಿ ರಿಫ್ಲೆಕ್ಟ್ಸ್ ಕಾಸ್ಟ್ ಆಫ್ ಲಿವಿಂಗ್ ಅಲ್ವಾ. ಈಗ ನಾವು ಕನ್ಸ್ಯೂಮರ್ ಲೆವೆಲಿಂದ ನೋಡಿದ್ರೆ, ಆ ಒಂದು ರೀತಿಯಿಂದ ನೋಡಿದ್ರೆ ಡೈರೆಕ್ಟಾಗಿ CPI ಹೇಳುತ್ತೆ ನಮ್ಮ ಕಾಸ್ಟ್ ಆಫ್ ಲಿವಿಂಗ್ ಎಷ್ಟಿದೆ ಅಂತ. RBI ಯೂಸ್ ಮಾಡುತ್ತೆ, ನೆನಪಿರಲಿ ಅದು. ಟೈಪ್ಸ್ ಆಫ್ CPI ಇನ್ ಇಂಡಿಯಾ. ಭಾರತದಲ್ಲಿ CPI ರೂರಲ್, CPI ಅರ್ಬನ್, CPI ಕಂಬೈನ್ಡ್, ಈ ಥರ 3 ಥರ ಟೈಪ್ಸ್ ಇದೆ. ಡೀಟೇಲ್ ಆಗಿ ಮತ್ತೆ ಕರೆಂಟ್ ಅಫೇರ್ಸಲ್ಲಿದ್ದರೆ ನಿತಿನ್ ಸಿಂಘಾನಿ ಬುಕ್ಕನ್ನು ಓದ್ತಿದ್ರೆ ಅಲ್ಲೂ ಒಂದ್ಸರಿ ನೋಡ್ಕೊಳ್ಳಿ. ಇನ್ನು CPI ಬಾಸ್ಕೆಟ್ ವೇಟ್ಸ್, ಮೇಜರ್ ಗ್ರೂಪ್ಸ್ ಇನ್ CPI ಅಲ್ಲಿ ಏನೇನಿರುತ್ತೆ, ಫುಡ್ ಆ್ಯಂಡ್ ಬೆವರೇಜಸ್. ಅಂದರೆ ಇಷ್ಟು ದಿನಗಳ ಕಾಲ ಇದು 45% ಇತ್ತು. ಕರೆಂಟ್ ಅಫೇರ್ಸ್ ಪಾಯಿಂಟನ್ನು ಆಮೇಲೆ ಆ್ಯಡ್ ಮಾಡಿದ್ದೇನೆ, ಅಲ್ಲಿ ಹೇಳ್ತೇನೆ ಇನ್ನೊಂದು ಸಾರಿ. ಫುಡ್ ಆ್ಯಂಡ್ ಬೆವರೇಜಸ್ಗೆ ಹೆಚ್ಚು ವೇಟೇಜ್ ಇತ್ತು. ಹೌಸಿಂಗು, ಕ್ಲಾತಿಂಗ್ ಆ್ಯಂಡ್ ಫುಟ್ವೇರ್, ಫ್ಯೂಯಲ್ಲು ಮತ್ತು ಲೈಟು, ಮಿಸಲೇನಿಯಸ್ಸು, ಹೆಲ್ತು, ಎಜುಕೇಷನು, ಟ್ರಾನ್ಸ್ಪೋರ್ಟ್. ಹಾಗಾಗಿ ಫುಡ್ ಹ್ಯಾಸ್ ಮಚ್ ಹೈಯರ್ ವೇಟ್ ಇನ್ CPI ದೆನ್ WPI. WPI ಮತ್ತು CPI ಕಂಪೇರ್ ಮಾಡಿದರೆ ಫುಡ್ಡಿನ ವೇಟೇಜ್ ಯಾವುದ್ರಲ್ಲಿ ಜಾಸ್ತಿ ಇದೆ, CPIಯಲ್ಲಿ ಜಾಸ್ತಿ ಇದೆ. ಆದರೆ ರೀಸೆಂಟಾಗಿ ನ್ಯೂಸ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ಈಗ ಭಾರತೀಯರು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಲ್ಲಿ ಸ್ವಲ್ಪ ಏರಿಕೆಯನ್ನು ಕಾಣ್ತಾ ಇದ್ದಾರೆ. ಫುಡ್ಡಿಗೆ ಖರ್ಚು ಮಾಡುವಂಥ ಓವರಾಲ್ ಪರ್ಸೆಂಟೇಜ್ ಕಾಸ್ಟು ಕಡಿಮೆ ಆಗ್ತಾ ಇದೆ. ಅದರ ಅರ್ಥ ಏನು, ಒಬ್ಬನಿಗೆ 100 ರೂಪಾಯಿ ಸಂಬಳ ಬರ್ತಿದೆ ಅಂತ ಇಟ್ಕೊಂಡ್ರೆ ಹಿಂದಿನ ದಿನಗಳಲ್ಲಿ ಸುಮಾರು 15ರಿಂದ 19%, 20% ಅಥವಾ 40% ಅವನ ಒಂದು ಸಿಚುವೇಶನ್ ಮೇಲೆ ಖರ್ಚು ಮಾಡ್ತಾ ಇದ್ದ, ಕೇವಲ ಫುಡ್ಡಿಗೋಸ್ಕರ. ಈಗ ಆ ಫುಡ್ಡಿಗೋಸ್ಕರ ಖರ್ಚು ಮಾಡ್ತಾ ಇರ್ತಕ್ಕಂತಹ ಓವರಾಲ್ ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂತ. ಯಾರು ಈಗ ಹಸಿವಿನಿಂದ ಸಾಯ್ತಾ ಇಲ್ಲ ಅಂತಂದರೆ ಒಂದೇ ವ್ಯಕ್ತಿನ ನಾವು ಕನ್ಸಿಡರ್ ಮಾಡಿದರೆ, ಮೊದಲು ಅವನು ಫುಡ್ಡಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ನೋ ಒಟ್ಟಾರೆ ಇನ್ಕಮಿನ ಪರ್ಸೆಂಟೇಜ್ನಲ್ಲಿ ಈಗ ಆ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಮೊದಲು 100 ರೂಪಾಯಲ್ಲಿ 20 ರೂಪಾಯಿ ಒಂದು ಬ್ರೇಕ್ಫಾಸ್ಟಿಗೋಸ್ಕರ ಖರ್ಚು ಮಾಡ್ತಾ ಇದ್ದ. ಈಗ ಅವನ ಇನ್ಕಮ್ ಜಾಸ್ತಿ ಆಗಿದೆ, 1000 ರೂಪೀಸ್ ಆಗಿದೆ. ಈಗ ಅವನು ಡೈಲಿ 100 ರೂಪಾಯಿ ಮಾತ್ರ ಖರ್ಚು ಮಾಡ್ತಾನೆ ಡೈಲಿ ಊಟಕ್ಕೆ. ಹಾಗಾಗಿ ಟೋಟಲ್ ಆಗಿ ಫುಡ್ಡಿಗೋಸ್ಕರ ಖರ್ಚು ಮಾಡ್ತಿರ್ತಕ್ಕಂಥ ಪರ್ಸೆಂಟೇಜ್ ವ್ಯಾಲ್ಯೂ ಕಡಿಮೆ ಆಗಿದೆ. ಅದರ ಅರ್ಥ ಏನು, ಬೇರೆ ಕಡೆ ಅವನು ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಬೇರೆ ಕಡೆ ಅಂತಂದರೆ ಹೆಲ್ತು, ಎಜುಕೇಷನ್ನು, ಬೇರೆ ಸರ್ವಿಸ್ ಸೆಕ್ಟರ್ಗಳು, ಅಲ್ಲಿ ಅವನು ಖರ್ಚು ಮಾಡ್ತಾ ಇದ್ದಾನೆ. ಅದರ ಬಗ್ಗೆ ಸಹ ನಾವು ಡಿಸ್ಕಸ್ ಮಾಡಬೇಕಾಗತ್ತೆ ಕರೆಂಟ್ ಅಫೇರ್ಸ್ನಲ್ಲಿ. ಹಾಗೆ ಇಲ್ಲಿ ನೋಡಿ, CPIಯಲ್ಲಿ ಫುಡ್ ವೇಟೇಜ್ ಜಾಸ್ತಿ ಇದೆ WPIಗಿಂತ. CPI ಫುಡ್ ಇಂಡೆಕ್ಸ್ ಸಹ ನಾವು ನೋಡ್ತೇವೆ, ಅಲ್ಲಿ ಸೆರೆಲ್ಸು, ಪಲ್ಸಸ್ಸು, ಮಿಲ್ಕ್, ವೆಜಿಟೇಬಲ್ಲು, ಮೀಟ್, ಫಿಶ್, ಎಗ್ ಎಲ್ಲವನ್ನು ಟ್ರ್ಯಾಕ್ ಮಾಡುತ್ತೆ, ಅದರ ಪ್ರೈಸ್ ಯಾವ ಥರ ಆಗ್ತಾ ಇದೆ ಅಂತ. ಹಾಗಾಗಿ CPIಯಿಂದನೇ ನಮಗೆ ಈಗ ಆನಿಯನ್ನು, ಟೊಮ್ಯಾಟೊ ಪ್ರೈಸ್ ಎಲ್ಲ ರೈಸ್ ಆಗೋದು ಹೇಗೆ, ಯಾವ ಥರ ರೈಸ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಅದು ಪೊಲಿಟಿಕಲ್ ಸೆನ್ಸಿಟಿವಿಟಿ ಸಹ ಕ್ರಿಯೇಟ್ ಮಾಡುತ್ತೆ. ಬೆಲೆ ಏರಿಕೆ ಅಂತ ಜನರಿಗೆ ಅನುಭವ ಆಗೋದು ನಮ್ಗೆ ಗೊತ್ತಾಗೋದು ಯಾವುದರಿಂದ, CPIಯಿಂದ. ಎರಡರ ನಡುವೆ ಡಿಫ್ರೆನ್ಸ್ ಏನು ಒಂದು ಸರಿ ನೋಡಿ ಕರೆಕ್ಟಾಗಿ. WPI ಅಂತಂದರೆ ಹೋಲ್ಸೇಲ್ ಲೆವೆಲ್ಲು, ಪ್ರೊಡ್ಯೂಸರ್ ಕಡೆಯಿಂದ. CPI ಅಂತಂದರೆ ರೀಟೇಲು, ಕನ್ಸ್ಯೂಮರ್ ಕಡೆಯಿಂದ. WPI ಪ್ರೊಡ್ಯೂಸರ್ಗಳ ಮೇಲೆ ಫೋಕಸ್ ಮಾಡುತ್ತೆ, CPI ಕನ್ಸ್ಯೂಮರ್ಗಳ ಮೇಲೆ ಫೋಕಸ್ ಮಾಡುತ್ತೆ. WPIಯಲ್ಲಿ ಸರ್ವಿಸ್ಗಳು ಇನ್ಕ್ಲೂಡ್ ಆಗಿರೋದಿಲ್ಲ, CPIಯಲ್ಲಿ ಸರ್ವಿಸ್ಗಳು ಇನ್ಕ್ಲೂಡ್ ಆಗಿರುತ್ತೆ. ಫುಡ್ ವೇಟೇಜು WPI ಲೋವರ್ ಇರುತ್ತೆ, CPIಯಲ್ಲಿ ಸ್ವಲ್ಪ ಹೈ ಇದೆ. ಮತ್ತು ಪಾಲಿಸಿ ಯೂಸ್, WPIಯಿಂದ ಕಾಸ್ಟ್ ಪ್ರೆಷರ್ ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಕಾಸ್ಟ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾಗೋದು WPIಯಿಂದ. ಇನ್ಫ್ಲೇಷನ್ ಟಾರ್ಗೆಟಿಂಗಿಗೆ ಯೂಸ್ ಮಾಡೋದು CPI. ರಿಲೀಸ್ ಮಾಡೋ ಮಿನಿಸ್ಟ್ರಿ ಯಾವುದು, WPIಯನ್ನು ಕಾಮರ್ಸ್ ಮಿನಿಸ್ಟ್ರಿ, CPIಯನ್ನು MOSPI. ಸೊ RBI ಯೂಸಸ್ CPI, ನಾಟ್ WPI. ಇಂಪಾರ್ಟೆಂಟ್ ಇದು. ಇನ್ನೊಂದು GDP ಡಿಫ್ಲೇಟರ್, ಎಕಾನಮಿ ವೈಡ್ ಇನ್ಫ್ಲೇಷನ್. ಇದೊಂದು ಸರಿ ನಾವು ನೋಡಿದ್ವಿ ಅಲ್ವಾ. GDP ಡಿಫ್ಲೇಟರ್ ಅಂತಂದರೆ ಮೆಷರ್ಸ್ ಪ್ರೈಸ್ ಚೇಂಜ್ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ದಿ ಎಕಾನಮಿ. ಒಂದು ನಮ್ಮ ಇಡೀ ಎಕಾನಮಿಯಲ್ಲಿ ಎಲ್ಲ ಗೂಡ್ಸ್ ಆ್ಯಂಡ್ ಸರ್ವಿಸ್ಗಳ ಪ್ರೊಡ್ಯೂಸ್ ಆಗಿರುವಂಥ ಎಲ್ಲದರ ಒಂದು ಪ್ರೈಸ್ ಚೇಂಜ್ ಯಾವ ಥರ ಆಗ್ತಾ ಇದೆ ಮೆಷರ್ ಮಾಡೋದು ಯಾವುದು, GDP ಡಿಫ್ಲೇಟರ್. ಇದರದ್ದು ನೋಡಿ, ಕವರ್ಸ್ ಎಂಟೈರ್ GDP ಬಾಸ್ಕೆಟ್. ಇಡೀ GDP ಬಾಸ್ಕೆಟನ್ನು ಕವರ್ ಮಾಡುತ್ತೆ. ಫಿಕ್ಸ್ಡ್ ಆಗಿ ಏನೂ ಇರೋದಿಲ್ಲ, ಕೆಲವೊಂದು ಸಾರಿ ನಾವು ಅದನ್ನು ಕನ್ಸಿಡರ್ ಫಾರ್ಮುಲಾ ಮೂಲಕ ನೋಡ್ಬೋದು. ಅಷ್ಟು ಡೀಟೇಲಾಗಿ ನಾನೆಲ್ಲೂ ಹೇಳ್ತಾ ಇಲ್ಲ. ಆದರೆ ಚೇಂಜಸ್ ವಿತ್ ಪ್ರೊಡಕ್ಷನ್ ಪ್ಯಾಟ್ರನ್ ಥರ ಅದನ್ನು ನಾವು ಚೇಂಜ್ ಆಗೋದನ್ನು ಗಮನಿಸಬಹುದು. ಓವರಾಲ್ ಇನ್ಫ್ಲೇಷನ್ನಿಗೆ ಇದು ಬೆಸ್ಟು, ಆದರೆ ಡೈಲಿ ಲೈಫ್ ಇನ್ಫ್ಲೇಷನ್ನಿಗೆ ಇದು ನಮ್ಗೆ ಹೆಲ್ಪ್ ಮಾಡೋದಿಲ್ಲ GDP ಡಿಫ್ಲೇಟರ್ಗಿಂತ. ಹಾಗಾಗಿ ನಾವು ಅದನ್ನು ಮತ್ತೆ ಒಂದು ಮುಂದಿನ ದಿನಗಳಲ್ಲಿ ಮೇನ್ಸಿಗೆ ಸಂಬಂಧಪಟ್ಟಾಗ ಯಾವುದಾದ್ರು ಡಿಸ್ಕಸ್ ಮಾಡಬೇಕಾದ್ರೆ
ಇದ್ರ ಬಗ್ಗೆ ಇನ್ನೊಂದು ಸಾರಿ ನೋಡೋಣ. ನಿತಿನ್ ಸಿಂಘಾನಿ ಬುಕ್ ತಗೊಳ್ಳಿ ಅಂತ ಹೇಳಿದ್ದೆ, ಒಂದು ಸಾರಿ ಓದಿ. ಇಲ್ಲಿ ಬೇಸಿಕ್ ನಾಲೆಜನ್ನು ಕೊಡಬಹುದು. ಡೀಟೇಲ್ ಆಗಿ ಪ್ರತಿಯೊಂದನ್ನು ವರ್ಡ್ ಬೈ ವರ್ಡ್ ಹೇಳಲಿಕ್ಕಂತೂ ಆಗೋದಿಲ್ಲ, ಆದರೆ ಕೆಲವೊಂದು ಚಾಪ್ಟರ್ಗಳನ್ನು ಡೀಟೇಲ್ ಆಗಿ ಓದಬೇಕಾಗುತ್ತೆ. ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್, PPI ಅಂತ ಕರಿತೇವೆ. ಅಂತಂದರೆ ಪ್ರೈಸಸ್ ರಿಸೀವ್ಡ್ ಬೈ ಪ್ರೊಡ್ಯೂಸರ್ಸ್ ಎಟ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಪ್ರೊಡಕ್ಷನ್. ಒಂದು ಪ್ರೊಡಕ್ಷನ್, ಯಾವುದೋ ಒಂದು ವಸ್ತುವಿನ ಪ್ರೊಡಕ್ಷನ್ ಆಗ್ತಾ ಇದೆ ಅಂತಂದರೆ ಪ್ರೊಡ್ಯೂಸರ್ಗಳು ಬೇರೆ ಬೇರೆ ಸ್ಟೇಜ್ನಲ್ಲಿ ಎಷ್ಟು ಪ್ರೈಸ್ ರಿಸೀವ್ ಮಾಡಿಕೊಂಡ್ರು, ಆ ಪ್ರೈಸ್ ಇಂಡೆಕ್ಸಿಗೆ ನಾವು ಕರೆಯೋದು ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್. WPIಗಿಂತ ಸ್ವಲ್ಪ ರಿಫೈನ್ ಆಗಿರುತ್ತೆ ಇದು. ಇಂಡಿಯಾ ಡಸ್ ನಾಟ್ ಅಫಿಷಿಯಲಿ ಯೂಸ್ PPI ಎಟ್. ನಮ್ಮ ದೇಶದಲ್ಲಿ PPIನ ಅಫಿಷಿಯಲಿ ಯೂಸ್ ಮಾಡೋದಿಲ್ಲ. ಕೆಲವೊಂದು ಸಾರಿ ನಾವು WPI ಬದಲು ಈಗ PPIನ ಯೂಸ್ ಮಾಡಬಹುದು ಅಂತ ಡಿಸ್ಕಸ್ ಮಾಡ್ತಾ ಇರ್ತೇವೆ ಅಷ್ಟೇ. ಎಷ್ಟೋ ಡೆವಲಪ್ಡ್ ಕಂಟ್ರೀಸ್ಗಳಲ್ಲಿ ಈ PPIನ ಯೂಸ್ ಮಾಡ್ತಾರೆ. ಅಂದರೆ ಪ್ರೊಡ್ಯೂಸರ್ಗಳು ಯಾವ ಥರ ಪ್ರೈಸನ್ನು ರಿಸೀವ್ ಮಾಡಿಕೊಂಡ್ರು ಬೇರೆ ಬೇರೆ ಪ್ರೊಡಕ್ಷನ್ ಸ್ಟೇಜ್ನಲ್ಲಿ ಅನ್ನೋದು ಇಲ್ಲಿ ಮುಖ್ಯ ಆಗಿರುತ್ತೆ. ಇದಾದಮೇಲೆ ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಒಂದು ಬರುತ್ತೆ. ಇನ್ಫ್ಲೇಷನ್ ಬೇಸ್ಡ್ ಆನ್ ಟೋಟಲ್ CPI ಬಾಸ್ಕೆಟ್. ಇಲ್ಲಿ ಸರಿಯಾಗಿ ನೋಡ್ಕೊಳ್ಳಿ, ಹೆಡ್ಲೈನ್ ಇನ್ಫ್ಲೇಷನ್ ಅಂತಂದರೆ ಟೋಟಲ್ CPI ಬಾಸ್ಕೆಟ್ ಅದರ ಆಧಾರದ ಮೇಲೆ ಇರೋದು. ಅಲ್ಲಿ ಫುಡ್ ಮತ್ತು ಫ್ಯೂಯಲ್ ಸಹ ಇನ್ಕ್ಲೂಡ್ ಆಗಿರುತ್ತೆ ಹೆಡ್ಲೈನ್ ಇನ್ಫ್ಲೇಷನಲ್ಲಿ. ಅಂತಂದರೆ ನಾವು ಡೇ ಟು ಡೇ ಆ್ಯಕ್ಟಿವಿಟೀಸ್ಗಳಿಗೆ, ನಿಮ್ಮ ಹತ್ರ ಒಂದು ವೆಹಿಕಲ್ ಇರಬಹುದು, ವೆಹಿಕಲಿಗೆ ಫ್ಯೂಯಲ್ ಬೇಕು, ವೆಹಿಕಲಿಗೆ ಫ್ಯೂಯಲ್ ಬೇಕು, ನಮಗೆ ಫುಡ್ ಬೇಕು ಅಲ್ವಾ? ಅದು ಎರಡು ಇನ್ಕ್ಲೂಡ್ ಮಾಡಿ ನಿಜವಾಗಲೂ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಯಾವ ರೀತಿ ಪ್ರೈಸ್ ರೈಸ್ ಆಗಿರೋದ್ರಿಂದ ಅಫೆಕ್ಟ್ ಆಗ್ತಾ ಇದೆ. ಇಟ್ ರಿಫ್ಲೆಕ್ಟ್ಸ್ ಆ್ಯಕ್ಚುಯಲ್ ಪೇನ್ ಫೆಲ್ಟ್ ಬೈ ಪೀಪಲ್. ಜನಸಾಮಾನ್ಯರ ಕಷ್ಟವನ್ನು ತಿಳಿಸೋದು, ರಿಪ್ರೆಸೆಂಟ್ ಮಾಡೋದು ಯಾವುದು? ಹೆಡ್ಲೈನ್ ಇನ್ಫ್ಲೇಷನ್. ಇದನ್ನು ಮೀಡಿಯಾದವರು ಪೊಲಿಟಿಕಲ್ ಡಿಬೇಟ್, ಪಬ್ಲಿಕ್ ಪರ್ಸೆಪ್ಷನಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಇಲ್ಲಿ ಫುಡ್ ಮತ್ತು ಫ್ಯೂಯಲ್ ಇನ್ಕ್ಲೂಡ್ ಆಗಿರುತ್ತೆ, ನೆನಪಿರಲೇಬೇಕು. ಇದು ಟೋಟಲ್ CPI ಬಾಸ್ಕೆಟನ್ನು ಆಧಾರವಾಗಿ ಇಟ್ಕೊಂಡು ನಾವು ನೋಡೋದು ಹೆಡ್ಲೈನ್ ಇನ್ಫ್ಲೇಷನ್. ಇನ್ನೊಂದು ಕೋರ್ ಇನ್ಫ್ಲೇಷನ್ ಅಂತಂದರೆ CPI ಇನ್ಫ್ಲೇಷನ್ ಎಕ್ಸ್ಕ್ಲೂಡಿಂಗ್ ಫುಡ್ ಆ್ಯಂಡ್ ಫ್ಯೂಯಲ್. ಕೋರ್ ಇನ್ಫ್ಲೇಷನಲ್ಲಿ ಫುಡ್ ಮತ್ತು ಫ್ಯೂಯಲನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. CPI ಉಳಿದಿರೋದು ಎಲ್ಲದನ್ನು ಕನ್ಸಿಡರ್ ಮಾಡ್ತೇವೆ. ಈ ಫುಡ್ ಮತ್ತು ಫ್ಯೂಯಲನ್ನು ಯಾಕೆ ಎಕ್ಸ್ಕ್ಲೂಡ್ ಮಾಡಿದ್ದೇವೆ ಇಲ್ಲಿ? ಯಾಕಂತಂದರೆ ಅದು ಡೇ ಟು ಡೇ ತುಂಬ ಚೇಂಜ್ ಆಗ್ತಾ ಇರುತ್ತೆ. ಒಂದು ಡೇಯಿಂದ ಇನ್ನೊಂದು ಡೇಗೆ. ಇವತ್ತು ತರಕಾರಿ ರೇಟ್ ಎಷ್ಟಿದೆಯೋ ಇಂದು 2 ದಿವಸಕ್ಕೆ ಅಥವಾ ನಾಳೆನೇ ಚೇಂಜ್ ಆಗಿಬಿಡ್ಬೋದು. ಫ್ಯೂಯಲ್ ಪ್ರೈಸ್ ಸಹ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಸಪ್ಲೈ ಶಾಕ್ ಡ್ರಿವನ್ ಅಲ್ವಾ? ಸಪ್ಲೈಯಲ್ಲಿ ಒಂದು ವೇಳೆ ಏನಾದರೂ ಏರುಪೇರು ಆಗಿಬಿಟ್ರೆ ಮಾರನೇ ದಿನ ಇಡೀ ಮಾರುಕಟ್ಟೆ ಅಸ್ತವ್ಯಸ್ತ ಆಗಿಬಿಡುತ್ತೆ. ಕೇವಲ ಇದು ಎರಡರಿಂದಾಗಿ ನಾವು ಇಡೀ ಇನ್ಫ್ಲೇಷನನ್ನು ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೆಲವೊಂದು ಸಾರಿ ನಾವೇನು ಮಾಡ್ತೇವೆ, ಎರಡನ್ನು ಎಕ್ಸ್ಕ್ಲೂಡ್ ಮಾಡಿ ಕೇವಲ ಉಳಿದಿರೋದನ್ನು ಕನ್ಸಿಡರ್ ಮಾಡ್ತೇವೆ. RBI ಸಹ ಈಗ ಇದು ಎರಡು ಸಪ್ಲೈ ಶಾಕಿಂದ ಜಾಸ್ತಿ ಆಗೋದ್ರಿಂದ ಇದರ ಇನ್ಫ್ಲೇಷನ್ನು ಕೆಲವೊಂದು ಸಾರಿ ಇದನ್ನು RBI ಕಂಟ್ರೋಲ್ ಇಲ್ಲ ಅಂತ ನಾವು ನೋಡಿಕೊಂಡು ಅದನ್ನು ಎಕ್ಸ್ಕ್ಲೂಡ್ ಮಾಡಿದ್ದೇವೆ. ಕೋರ್ ಇನ್ಫ್ಲೇಷನ್ ರಿಫ್ಲೆಕ್ಟ್ಸ್ ಡಿಮ್ಯಾಂಡ್ ಸೈಡ್ ಪ್ರೆಷರ್. ಡಿಮ್ಯಾಂಡ್ ಸೈಡಿಂದ ಯಾವ ಥರ ಪ್ರೆಷರ್ ಇದೆ ಅನ್ನೋದನ್ನು ನೋಡೋದು ಕೋರ್ ಇನ್ಫ್ಲೇಷನ್ನಲ್ಲಿ. ಇದಾದಮೇಲೆ ರಿಫೈನ್ಡ್ ಕೋರ್ ಇನ್ಫ್ಲೇಷನ್. ಇದ್ರ ಜೊತೆ ಇಲ್ಲಿ ನೋಡಿ, ಕೋರ್ ಇನ್ಫ್ಲೇಷನ್ ಎಕ್ಸ್ಕ್ಲೂಡಿಂಗ್ ಅಡಿಷ್ನಲ್ ವೊಲಟೈಲ್ ಐಟಮ್ಸ್. ಕೋರ್ ಇನ್ಫ್ಲೇಷನ್ನಲ್ಲಿ ಏನಾಯಿತು, ಫುಡ್ ಮತ್ತು ಫ್ಯೂಯಲನ್ನು ಎಕ್ಸ್ಕ್ಲೂಡ್ ಮಾಡಿದ್ವಿ. ಅದರ ಜೊತೆ ಫ್ಯೂಯಲ್ ಆಯಿತು ಆಲ್ರೆಡಿ, ಟ್ರಾನ್ಸ್ಪೋರ್ಟ್ ಶಾಕ್ಸ್ ಇರಬಹುದು, ಸರ್ಟೇನ್ ಅಡ್ಮಿನಿಸ್ಟ್ರೇಡ್ ಪ್ರೈಸಸ್ಸು, ಹೀಗೆ ಕೆಲವು ಇನ್ನೂ ಸ್ವಲ್ಪ ಆ್ಯಡ್ ಮಾಡಿ ರಿಫೈನ್ಡ್ ಕೋರ್ ಇನ್ಫ್ಲೇಷನ್ ಅಂತ ಮಾಡಿರ್ತೇವೆ. ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅಂತಂದರೆ ಇನ್ನಷ್ಟು ಕ್ಲಾರಿಟಿ ಸಿಗಬೇಕು ನಮಗೆ. ವೊಲಟೈಲ್ ಆಗಿರೋದು ಅಂತಂದರೆ ಪದೇ ಪದೇ ಚೇಂಜ್ ಆಗ್ತಾ ಇರೋದು. ನಾವು ಫಿಕ್ಸ್ ಆಗಿ ಅದನ್ನು ಗೆಸ್ ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಎಷ್ಟು ನಮ್ಮ ಕಂಟ್ರೋಲಲ್ಲಿ ಇದೆಯೋ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ನಮಗೆ ಅಷ್ಟನ್ನು ಮಾತ್ರ ಕನ್ಸಿಡರ್ ಮಾಡಬೇಕಲ್ವಾ. ಉದಾಹರಣೆಗೆ ಇಂಡಸ್ಟ್ರಿಗಳಿರುತ್ತೆ, ಬೇರೆ ಬೇರೆ ಫ್ಯಾಕ್ಟ್ರಿಗಳಿರುತ್ತೆ, ಅಲ್ಲಿ ನಾವು ಹೆಚ್ಚು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಈಗ ಫ್ಯೂಯಲ್ಲು ಫುಡ್ಡಲ್ಲೆಲ್ಲ ವೆದರಿಗೆ ಸಂಬಂಧಪಟ್ಟಿರುತ್ತೆ ಮತ್ತು ಗ್ಲೋಬಲ್ ಕ್ರೈಸಿಸ್ಗಳಿಗೆ ಸಂಬಂಧಪಟ್ಟಿರುತ್ತೆ ಫ್ಯೂಯಲ್ ಮತ್ತು ಫುಡ್ಡು. ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಯಾವುದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕಾಗುತ್ತೋ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಅದರ ಮೇಲೆ ಹಿಡಿತ ಸಾಧಿಸಲಿಕ್ಕೆ ನಾವೇನು ಮಾಡ್ತೇವೆ, ರಿಫೈನ್ ಮಾಡ್ತಾ ಹೋಗ್ತೇವೆ ಈ ಇನ್ಫ್ಲೇಷನ್ ಇರುವಂಥ ವಸ್ತುಗಳನ್ನು. ಇಲ್ಲೂ ಸಹ ಹಾಗೆ ರಿಫೈನ್ಡ್ ಕೋರ್ ಇನ್ಫ್ಲೇಷನಲ್ಲಿ ಇನ್ನಷ್ಟು ಆ್ಯಡ್ ಮಾಡಿದ್ದೇವೆ. ಇನ್ನೂ ಕ್ಲೀನರ್ ಸಿಗ್ನಲ್ ಬೇಕು ನಮಗೆ, ಇನ್ಫ್ಲೇಷನ್ ಯಾವ ಕಾರಣದಿಂದ ಆಗ್ತಾ ಇದೆ. ಆವಾಗ RBI ಪಾಲಿಸಿಗಳನ್ನು ಚೆನ್ನಾಗಿ ತರಬಹುದು. ಅದನ್ನು RBI ರಿಸರ್ಚಲ್ಲಿ, ಇಕನಾಮಿಕ್ ಸರ್ವೆಯಲ್ಲಿ, ಮತ್ತು ನಾವು ಯೂಸ್ ಮಾಡೋದು ಮೇನ್ಸ್ ಆನ್ಸರಲ್ಲಿ ಮುಂದೆ ನೋಡ್ತೇವೆ ಅದನ್ನು. ಹಾಗಾಗಿ ಅಷ್ಟನ್ನು ಗೊತ್ತಿರಲಿ, ನೆನಪಿಟ್ಕೊಳ್ಳಿ. ಇನ್ನು ಅಪ್ಡೇಟ್
ಜನ ಸರಿಯಾಗಿ ನೋಡ್ಕೋಬೇಕು ನೀವು ರೀಸೆಂಟಾಗಿ ಆಗಿರುವಂಥ ಕರೆಂಟ್ ಅಫೇರ್ಸ್ ಅಪ್ಡೇಟ್ಗಳು. ಬೇಸ್ ಇಯರ್ ಅಂತಂದರೆ ಏನು ಅಂತ ಮೊದಲೇ ಹೇಳಿದ್ವಿ. GDP ಬಂದಾಗ ಈಗ 2026 ಚೇಂಜ್ ಆಗ್ತಾ ಇದೆ. CPI ರಿವಿಷನ್ ಆಗ್ತಾ ಇದೆ. ಆ್ಯಸ್ ಆಫ್ ಫೆಬ್ರವರಿ 2026 ಬೇಸ್ ಇಯರ್ ಫಾರ್ CPI ಶಿಫ್ಟಿಂಗ್ ಫ್ರಾಮ್ 2012 ಟು 2024. ಇನ್ಫ್ಲೇಷನ್ಗೆ ನಾವು ಒಂದು ವರ್ಷದ ಇನ್ಫ್ಲೇಷನನ್ನು ಬೇಸ್ ಆಗಿ ಇಟ್ಕೊಂಡ್ರೆ ಈ ವರ್ಷದನ್ನು ಕಂಪೇರ್ ಮಾಡಿ ಎಷ್ಟು ರೈಸ್ ಆಯಿತು. ಬೇಸ್ ಇಯರ್ ಯಾಕೆ ಬೇಕು ಹೇಳಿ? GDP ನೋಡಿದ್ವಲ್ವಾ, ಬೇಸ್ ಇಯರ್ ಇಟ್ಕೊಂಡ್ರೆ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಥರ ಅದು, ಅದಕ್ಕೆ ಕಂಪೇರ್ ಮಾಡೋದು. ಬೇಸ್ ಇಯರ್ ಅಂತಂದರೆ ಇನ್ಫ್ಲೇಷನ್ ಇರಲಿಲ್ಲ ಅಂತಾನ? ಹಾಗೇನಲ್ಲ, ಅದ್ರ ಬಗ್ಗೆ ನೋಡಿದ್ವಿ. ಇಲ್ಲಿ ಇನ್ಫ್ಲೇಷನ್ ನಾವು ಮೆಜರ್ ಮಾಡಲಿಕ್ಕೆ ಅಥವಾ ಕಂಪೇರ್ ಮಾಡಲಿಕ್ಕೆ ಒಂದು ಬೇಸ್ ಇಯರನ್ನು ಇಟ್ಕೊಂಡಿರ್ತೇವೆ. ಮೊದಲು 2012 ಇತ್ತು CPIಗೆ, 12 ಇರೋದು ಈಗ 2024ಗೆ ಶಿಫ್ಟ್ ಆಗ್ತಾ ಇದೆ. ಅದರ ಜೊತೆ ವೇಟ್ ಆಫ್ ಫುಡ್ ಆ್ಯಂಡ್ ಬೆವರೇಜಸ್ ಹ್ಯಾಸ್ ಡಿಕ್ರೀಸ್ಡ್. ಫುಡ್ ಮತ್ತು ಬೆವರೇಜಸ್ಗಳ ವೇಟು ಡಿಕ್ರೀಸ್ ಆಗ್ತಾ ಇದೆ. ಎಷ್ಟು? 39 to 40% ತನಕ. ಯಾಕಂತಂದರೆ ಮೊದಲೇ ಹೇಳಿದಾಗೆ ಇಂಡಿಯಾ ಗೆಟ್ಸ್ ರಿಚರ್, ಪೀಪಲ್ ಸ್ಪೆಂಡ್ ಸ್ಮಾಲರ್ ಪರ್ಸೆಂಟೇಜ್ ಆಫ್ ದರ್ ಇನ್ಕಮ್ ಆನ್ ಬೇಸಿಕ್ ಫುಡ್. ಒಟ್ಟು ಬರುವಂಥ ಆದಾಯದಲ್ಲಿ ಕೆಲವು ಅಂತಂದರೆ ತುಂಬ ಕಡಿಮೆ ಪ್ರಮಾಣವನ್ನು ಫುಡ್ಡಿಗೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ. ಇದು CPI ಸಂಬಂಧಪಟ್ಟಿರೋದು, ನೆನ್ಪಿಟ್ಕೊಳ್ಳಿ. WPI ರಿವಿಷನ್ ನೋಡಿದರೆ WPI ಬೇಸ್ ಇಯರ್ ಅದನ್ನು ಸಹ ಚೇಂಜ್ ಮಾಡ್ತಾ ಇದ್ದಾರೆ. 2011-12 ಇತ್ತು, ಅದನ್ನು 22-23 2022-23ಕ್ಕೆ ಚೇಂಜ್ ಮಾಡಿದ್ದಾರೆ. ಟು ಇನ್ಕ್ಲೂಡ್ ಮೋರ್ ಮಾಡರ್ನ್ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್, ಮೆಡಿಕಲ್ ಇಕ್ವಿಪ್ಮೆಂಟ್ ಇರ್ಬೋದು, ಎಲೆಕ್ಟ್ರಾನಿಕ್ಸು, ಅದನ್ನೆಲ್ಲ ಈಗ ಆ್ಯಡ್ ಮಾಡ್ತಾರೆ, ಇನ್ಕ್ಲೂಡ್ ಮಾಡ್ತಾರೆ. ಇನ್ನು ಡೈವರ್ಜೆನ್ಸ್ ಲಾಜಿಕ್ ಕೆಲವೊಂದು ಸಾರಿ UPSC ಕೇಳ್ತಾರೆ, ವೈ ಕ್ಯಾನ್ WPI ಬಿ ನೆಗೆಟಿವ್? ನೆಗೆಟಿವ್ ಅಂತಂದರೆ ಪಾಸಿಟಿವ್ ಇದ್ದರೆ ಇನ್ಫ್ಲೇಷನ್ನು, ನೆಗೆಟಿವ್ ಇದ್ದರೆ ಡಿಫ್ಲೇಷನ್ ಮತ್ತೆ ಬರುತ್ತೆ. ನಾನು ಬೇರೆ ಬೇರೆ ಇನ್ಫ್ಲೇಷನ್ನಿನ ಸ್ಟೇಜಸ್ಗಳನ್ನು ಹೇಳ್ತಾ ಹೋಗ್ಬೇಕಾದ್ರೆ ಹೇಳ್ತೇನೆ. ನೆಗೆಟಿವ್ ಅಂತಂದರೆ ಡಿಫ್ಲೇಷನ್. ಇಲ್ಲಿ ಕೆಲವೊಂದು ಸಾರಿ WPI ನೆಗೆಟಿವ್ ಆಗಿರುತ್ತೆ, ಆದರೆ CPI ಪಾಸಿಟಿವ್ ಆಗಿರುತ್ತೆ. ಹೇಗೆ ಸಾಧ್ಯ ಅದು ಅಂತ ಕೇಳಿದಾಗ, WPI ಇನ್ಫ್ಲೂಯೆನ್ಸ್ ಆಗೋದು ನೋಡಿ ಗ್ಲೋಬಲ್ ಕ್ರೂಡ್ ಆಯಿಲು, ಮೆಟಲ್ ಪ್ರೈಸ್ಗಳ ಆಧಾರದ ಮೇಲೆ ಅಲ್ವಾ. ಇಫ್ ಗ್ಲೋಬಲ್ ಆಯಿಲ್ ಪ್ರೈಸಸ್ ಕ್ರ್ಯಾಶ್, WPI ಡ್ರಾಪ್ಸ್ ಇಮಿಡಿಯೇಟ್ಲಿ. ಗ್ಲೋಬಲ್ ಲೆವೆಲಲ್ಲಿ ಆಯಿಲ್ ಪ್ರೈಸ್ ಕ್ರ್ಯಾಶ್ ಆಗಿಬಿಟ್ರೆ WPI ಅಂತಂದರೆ ಹೋಲ್ಸೇಲ್ ಲೆವೆಲ್, ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ, ಅದು ಡ್ರಾಪ್ ಆಗಿಬಿಡುತ್ತೆ. ಕ್ಯಾಚ್ ಅಂತಂದರೆ ಮುಖ್ಯವಾಗಿ ಬೇಕಾಗಿರೋದು ಏನಂತಂದರೆ ರಿಟೇಲ್ ಪ್ರೈಸಸ್ಗಳು, CPI ನಾವು ಕನ್ಸ್ಯೂಮರ್ ಲೆವೆಲಿಂದ ನೋಡ್ತಾ ಇರೋದು. ದೇ ಡೋಂಟ್ ಡ್ರಾಪ್ ಆ್ಯಸ್ ಫಾಸ್ಟ್ ಬಿಕಾಸ್ ಆಫ್ ಹೈ ಟ್ಯಾಕ್ಸಸ್ ಆನ್ ಫ್ಯೂಯಲ್ ಆ್ಯಂಡ್ ಹೈಯರ್ ಮಿಡ್ಲ್ ಮ್ಯಾನ್ ಕಾಸ್ಟ್ ಇನ್ ಸರ್ವಿಸಸ್ ಅಲ್ವಾ. CPI WPI ಥರ ಯಾಕೆ ಅಷ್ಟು ಬೇಗ ಡ್ರಾಪ್ ಆಗೋದಿಲ್ಲ ಅಂತಂದರೆ, ಒಂದು ಹೈ ಟ್ಯಾಕ್ಸು ಸರ್ಕಾರ ಹಾಕಿರುತ್ತೆ ಫ್ಯೂಯಲ್ ಮೇಲೆ, ಮತ್ತು ಹೈಯರ್ ಮಿಡ್ಲ್ ಮ್ಯಾನ್ ಕಾಸ್ಟ್, ಬೇರೆ ಬೇರೆ ಮಿಡ್ಲ್ ಪ್ರೊಸೆಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಖರ್ಚುಗಳಿರುತ್ತೆ. ಅದನ್ನು ಇಲ್ಲಿ ಆ್ಯಡ್ ಮಾಡಿರೋದ್ರಿಂದ ಆ ಇನ್ಫ್ಲೇಷನ್ ಕಡಿಮೆ ಆಗೋದಿಲ್ಲ, ಅಷ್ಟು ಸುಲಭವಾಗಿ ಡ್ರಾಪ್ ಆಗೋದಿಲ್ಲ. WPIಲಿ ಅದೆಲ್ಲ ನಾವು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ, ಅದನ್ನು ಗ್ಲೋಬಲ್ ಲೆವೆಲಲ್ಲಿ ನೋಡಿದಾಗ. ಹಾಗಾಗಿ WPI ಕ್ಯಾನ್ ಬಿ ನೆಗೆಟಿವ್ ಬಟ್ CPI ಕ್ಯಾನ್ ಬಿ ಪಾಸಿಟಿವ್ ಅಟ್ ದ ಸೇಮ್ ಟೈಮ್. ಆ ಥರ ಎಲ್ಲ ಆಗ್ತಾ ಇದ್ರು ಅದು ಕನ್ಸ್ಯೂಮರ್ ತನಕ ಅಫೆಕ್ಟ್ ಆಗೋ ತನಕ ಟೈಮ್ ತಗೊಳುತ್ತೆ. ಸೊ ದಟ್ ಇಸ್ known as transmission lag. It takes time for wholesale price changes to reach the consumer. ಹೋಲ್ಸೇಲ್ ಪ್ರೈಸ್ ಚೇಂಜ್ ಆಗಿ ಕನ್ಸ್ಯೂಮರಿಗೆ ಬರೋ ತನಕ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ಟ್ರಾನ್ಸ್ಮಿಷನ್ ಲ್ಯಾಗ್ ಅಂತ ಕರೀತೇವೆ. ಅದನ್ನ ರಿಫೈನ್ಡ್ ಕೋರ್ ಇನ್ಫ್ಲೇಷನ್ ಅಂತ ಒಂದು 2026ಗೆ ಸಂಬಂಧಪಟ್ಟಿದ್ದು. ಈಗ ಇನ್ ರೀಸೆಂಟ್ ಎಕನಾಮಿಕ್ ಸರ್ವೇಸ್ ಗೌರ್ಮೆಂಟ್ ಹ್ಯಾಸ್ ಸ್ಟಾರ್ಟೆಡ್ ಫೋಕಸಿಂಗ್ ಆನ್ ಕೋರ್ ಇನ್ಫ್ಲೇಷನ್. ಇದರಲ್ಲಿ ಫುಡ್ಡು, ಫ್ಯೂಯಲ್ಲು, ಗೋಲ್ಡ್, ಸಿಲ್ವರ್ ಎಲ್ಲ ಎಕ್ಸ್ಕ್ಲೂಡ್ ಮಾಡ್ತಾರೆ. ಗೋಲ್ಡ್ ಪ್ರೈಸಸ್ ಆರ್ ವಾಲಟೈಲ್ ಆ್ಯಂಡ್ ಗ್ಲೋಬಲ್. ಗೋಲ್ಡಿಂದು ಹಾಗೆ ಅಲ್ವಾ, ತುಂಬ ವಾಲಟೈಲ್ ಆಗಿರುತ್ತೆ, ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಅದನ್ನು ಎಕ್ಸ್ಕ್ಲೂಡ್ ಮಾಡಿದರೆ ದ್ಯಾಟ್ ವಿಲ್ ಹೆಲ್ಪ್ ದಿ RBI ಸಿ ಇಫ್ ಇಂಡಿಯನ್ಸ್ ಹ್ಯಾವ್ ಮೋರ್ ಮನಿ ಟು ಸ್ಪೆಂಡ್ ಆನ್ ಲೋಕಲ್ ಸರ್ವಿಸಸ್. ಅದನ್ನು ಎಕ್ಸ್ಕ್ಲೂಡ್ ಮಾಡಿದರೆ ನಿಜವಾಗಲೂ ಲೋಕಲ್ ಸರ್ವಿಸ್ಗಳ ಮೇಲೆ, ಎಜುಕೇಷನ್ನು, ಹೆಲ್ತು, ರೆಂಟು, ಅಲ್ಲೆಲ್ಲ ಖರ್ಚು ಮಾಡಲಿಕ್ಕೆ ಜನರ ಹತ್ರ ಎಷ್ಟು ಹಣ ಇದೆ, ಯಾವ ಪ್ರಮಾಣದಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ RBI ಆವಾಗ ನೋಡ್ಬೋದು, ಚೆಕ್ ಮಾಡ್ಬೋದು. ಅದು ಕೋರ್ ಇನ್ಫ್ಲೇಷನ್. ಹಾಗಾಗಿ ಎಕ್ಸಾಮ್ನಲ್ಲಿ ಸ್ಟೇಟ್ಮೆಂಟ್ ಬಂದರೆ WPI ಇಸ್ ದಿ ಪ್ರೈಮರಿ ಟೂಲ್ ಫಾರ್ RBI ಅಂತ ಬಂದರೆ ಅಲ್ಲ, ಫಾಲ್ಸ್. ಅದು RBI ಯಾವ್ದು ಯೂಸ್ ಮಾಡುತ್ತೆ? CPI ಕಂಬೈನ್. CPI ಇನ್ಕ್ಲೂಡ್ಸ್ ದಿ ಕಾಸ್ಟ್ ಆಫ್ ರೂರಲ್ ಹೌಸಿಂಗು. ಹೌದಾ? ರೂರಲ್ ಹೌಸಿಂಗು ಫಾಲ್ಸ್. CPI ರೂರಲ್ ಎಕ್ಸ್ಕ್ಲೂಡ್ಸ್ ಹೌಸಿಂಗ್, ಮೋಸ್ಟ್ ಓನ್ ಹೌಸ್. CPI ಅರ್ಬನ್ ಇನ್ಕ್ಲೂಡ್ ಮಾಡುತ್ತೆ. ಇದು ಕೇಳಿರೋದು
ನಿಮಗೆ ಹೋಮ್ವರ್ಕು ಸಿ ಪಿ ಐ ರೂರಲ್ಲು, ಸಿ ಪಿ ಐ ಅರ್ಬನ್ನು ನಿತಿನ್ ಸಿಂಘಾನಿಯ ಬುಕ್ನಲ್ಲಿ ಚೆನ್ನಾಗಿದೆ, ಈಸಿಯಾಗಿದೆ, ಒಂದ್ಸರಿ ನೋಡ್ಕೊಳ್ಳಿ. ಇಂಥ ಸ್ಟೇಟ್ಮೆಂಟ್ಗಳು ಬಂದಾಗ ಜಾಗರೂಕವಾಗಿರಬೇಕಾಗತ್ತೆ. ಜಿ ಡಿ ಪಿ ಡಿಫ್ಲೇಟರ್ ಈಸ್ ರಿಲೀಸ್ಡ್ ಎವ್ರಿ ಮಂತ್. ಡಿಫ್ಲೇಟರ್ನ ಎವ್ರಿ ಮಂತ್ ರಿಲೀಸ್ ಮಾಡೋದಿಲ್ಲ, ರಿಲೀಸ್ಡ್ ಕ್ವಾರ್ಟರ್ಲಿ ವಿತ್ ಜಿ ಡಿ ಪಿ ಡೇಟಾ. ಜಿ ಡಿ ಪಿ ಡೇಟಾ ಸಹ ನಮ್ಗೆ ಸಿಗ್ತಾ ಇರುತ್ತೆ ಕ್ವಾರ್ಟರ್ಲಿ, ಆವಾಗ ನಾವು ರಿಲೀಸ್ ಮಾಡ್ತೇವೆ. ಇನ್ನು ಪಿ ಪಿ ಐ ಇನ್ಕ್ಲೂಡ್ಸ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಪಿ ಪಿ ಐಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಇನ್ಕ್ಲೂಡ್ ಮಾಡ್ತಾರಾ? ಫಾಲ್ಸ್. ಪಿ ಪಿ ಐ ಮೆಜರ್ಸ್ ಪ್ರೈಸಸ್ ರಿಸೀವ್ಡ್ ಬೈ ದಿ ಪ್ರೊಡ್ಯೂಸರ್. ಟ್ಯಾಕ್ಸ್ಗಳನ್ನು ಎಕ್ಸ್ಕ್ಲೂಡ್ ಮಾಡಿರ್ತಾರೆ. ಪ್ರೈಸಸ್ ರಿಸೀವ್ಡ್ ಬೈ ದಿ ಪ್ರೊಡ್ಯೂಸರ್. ಪ್ರೊಡ್ಯೂಸರಿಗೆ ಪ್ರೈಸ್ ರಿಸೀವ್ ಆಗಬೇಕು ಅಂತಂದರೆ ಟ್ಯಾಕ್ಸ್ ಹೋಗೋದು ಯಾರಿಗೆ ಹೇಳಿ? ಟ್ಯಾಕ್ಸ್ ಹೋಗೋದು ಗೌರ್ಮೆಂಟಿಗೆ. ಪ್ರೊಡ್ಯೂಸರಿಗೆ ಟ್ಯಾಕ್ಸ್ ಬಂದು ಸೇರೋದಿಲ್ಲ. ಸೊ ಅಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸನ್ನು ಎಕ್ಸ್ಕ್ಲೂಡ್ ಮಾಡಿರ್ತಾರೆ. ಸ್ಟೇಟ್ಮೆಂಟ್ಗಳನ್ನು ಇನ್ನೊಂದು ಸಾರಿ ಓದಿ, ಪಿ ಡಿ ಎಫನ್ನು ಟೆಲಿಗ್ರಾಮ್ಲ್ಲಿ ಹಾಕಿರ್ತೇನೆ. ಇನ್ನು ಯಾರು ಯಾವುದನ್ನು ರಿಲೀಸ್ ಮಾಡ್ತಾರೆ ನೆನಪಿರಲಿ. ಡಬ್ಲ್ಯೂ ಪಿ ಐ ಕಾಮರ್ಸ್ ಮಿನಿಸ್ಟ್ರಿ, ಸಿ ಪಿ ಐ ಮಾಸ್ಪಿ, ಜಿ ಡಿ ಪಿ ಡಿಫ್ಲೇಟರ್ ಮಾಸ್ಪಿ. ಮತ್ತು ಸರ್ವಿಸ್ಗಳು ಯಾವುದರಲ್ಲಿದೆ? ಸಿ ಪಿ ಐ ಮತ್ತು ಜಿ ಟಿ ಪಿ ಡಿಫ್ಲೇಟರ್ಲಿದೆ. ಸರ್ವಿಸನ್ನು ಡಬ್ಲ್ಯೂ ಪಿ ಐಲಿ ಕನ್ಸಿಡರ್ ಮಾಡೋದಿಲ್ಲ. ಹೈಯೆಸ್ಟ್ ಫುಡ್ ವೇಟ್ ಇರೋದು ಯಾವುದರಲ್ಲಿ? ಸಿ ಪಿ ಐಯಲ್ಲಿ. ಮೋಸ್ಟ್ ಸೆನ್ಸಿಟಿವ್ ಟು ಆಯಿಲ್ ಯಾವುದು? ಡಬ್ಲ್ಯೂ ಪಿ ಐ. ಇಷ್ಟು ಗೊತ್ತಿರಲಿ. ನೋಟ್ಸನ್ನು ಪಿ ಡಿ ಎಫ್ ನೋಡಿ ನಿಮ್ಮದೇ ಹ್ಯಾಂಡ್ ರಿಟನ್ ಶಾರ್ಟ್ ನೋಟ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ತಿ, ಸ್ಟೇ ಫ್ಯಾಂಟಾಸ್ಟಿಕ್.